ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಪುಟ್ಟ ಕಥೆ ಹೇಳ್ತೀನಿ. ನಮ್ಮ ಜೀವನಕ್ಕೆ ಯಾವ ರೀತಿ ಕಥೆಗಳು ಉಪಯೋಗ ಆಗುತ್ತೆ ಅದನ್ನು ಆರಿಸಿ ನಿಮ್ಮ ಮುಂದೆ ಇಡೋ ಪ್ರಯತ್ನ. ಒಂದು ಸಲ ಒಬ್ಬ ಜ್ಞಾನಿ ಹಡಗಲ್ಲಿ, ಅಂದರೆ ದೋಣಿಲಿ ಹೋಗ್ತಾ ಇರ್ತಾನೆ. ನಾವಿಕ ಮತ್ತು ಆ ಜ್ಞಾನಿ ಇಬ್ಬರೇ ಇರ್ತಾರೆ ಆ ದೋಣಿಯಲ್ಲಿ. ಸರಿ, ಈ ಜ್ಞಾನಿ ಸ್ವಲ್ಪ ಅವರಲ್ಲಿ ಅಹಂ ಕಾಣಿಸ್ತಾ ಇರುತ್ತೆ. ಅಂದರೆ ನನಗೆಲ್ಲ ಗೊತ್ತು ಅನ್ನೋ ಇದರಲ್ಲಿ ಆ ನಾವಿಕನ್ನ ಕೇಳ್ತಾನೆ, ಏನಯ್ಯ ನಿನಗೆ ಭಗವದ್ಗೀತೆ ಗೊತ್ತಾ ಅಂತ. ಅವನು ಹೇಳ್ತಾನೆ, ಇಲ್ಲ ಸ್ವಾಮಿ, ನನಗೆ ಗೊತ್ತಿಲ್ಲ. ಹೋಗಲಿ, ವಿಷ್ಣು ಸಹಸ್ರನಾಮ ಏನಾದರೂ ಕಲ್ತಿದ್ಯಾ? ಭಾಗವತ ಏನಾದರೂ ಕಲ್ತಿದ್ಯಾ? ಪುರುಷ ಸೂಕ್ತ ಏನಾದರೂ ಕಲ್ತಿದ್ಯಾ ಅಂತ ಕೇಳ್ತಾನೆ. ಅವನು, ಇಲ್ಲ ಸ್ವಾಮಿ, ನಾವೇನೂ ಕಲ್ತಿಲ್ಲ. ನನಗೇನಂದರೆ ನನ್ನ ಕೆಲಸ, ನಾನು ಸಾಯಂಕಾಲ ಆದರೆ ನಾನು ಹೋಗಿ ಹೆಂಡತಿ ಮಕ್ಕಳಿಗೆ ನನ್ನಲ್ಲಿ ಏನು ಬಂದಿರುತ್ತೋ, ಅದು ಸಂಪಾದನೆ ಆಗಿರುತ್ತೋ ಅದನ್ನು ನಾನು ಹೆಂಡತಿ ಮಕ್ಕಳ ಜೊತೆ ಕಳಿತೀನಿ. ಅವ್ರಿಗೆ ಏನು ತೊಗೊಂಡೋಗಿ ಕೊಟ್ಟರೆ ನನ್ನ ಹೆಂಡತಿ ಸಂಸಾರ ಮಾಡ್ತಾಳೆ, ನನಗಿದೇ ಕಾಯಕ ಅಂತ. ಓಹ್ ಹೌದಾ ಅಂದ್ಬಿಟ್ಟು ಸುಮ್ಮನಾಗ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಆ ಹವಾಮಾನ, ಅಂದರೆ ಆ ದೋಣಿ ಅಲೆಗಳು ಜಾಸ್ತಿ ಆಗುತ್ತೆ, ಮುಳುಗುವ ಇದರಲ್ಲಿ ಬಂದ್ಬಿಡುತ್ತೆ, ಅದು ಆ ಸ್ಥಿತಿ ಬಂದ್ಬಿಡುತ್ತೆ. ಆಗ ನಾವಿಕನಿಗೆ ಗೊತ್ತಾಗುತ್ತೆ, ಏನೋ ದೋಣಿ ಕೈ ಕೊಡ್ತಾ ಇದೆ, ಏನು ಮಾಡೋದೀಗ ಅಂತ ಆ ಗುರುಗಳನ್ನ ಕೇಳ್ತಾನೆ, ಜ್ಞಾನಿನ ಕೇಳ್ತಾನೆ, ಸ್ವಾಮಿ ನಿಮಗೆ ಈಜು ಬರುತ್ತಾ ಅಂತ. ಅವನು, ಅದೆಲ್ಲ ನನಗೆ ಬರಲ್ಲಪ್ಪ ಅಂತಾನೆ. ಸ್ವಾಮಿ, ಈಗ ಏನು ಮಾಡೋದು? ಈಗ ಮುಳುಗೋ ಸ್ಥಿತಿಲಿ ಬಂದಿದೆ ನೋಡಿ, ನಾನು ಈಜು ಕಲ್ತಿರೋದ್ರಿಂದ ನಾನು ಈಗ ಪಾರಾಗೋಗ್ತೀನಿ. ಇವಾಗ ನೀವು ಏನು ಮಾಡ್ತೀರಾ? ನನಗೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಜೊತೆಯಲ್ಲಿ ಏನು ಮಾಡ್ತೀರಾ? ನಿಮ್ಗೆ ಈಜು ಬರೋದಾದರೆ ನೀವು ಸೇಫಾಗಿ ದಡ ತಲುಪ್ಬೋದು ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಅವನು ಆರ್ಬಿಡ್ತಾನೆ. ಆಗ ಸ್ವಾಮಿಗೆ ಗೊತ್ತಾಗುತ್ತೆ, ಅಯ್ಯೋ ಇದೇನಿದು, ಜ್ಞಾನಿಗೆ ಇದೇನಿದು ಈ ಥರ ಆಗೋಯ್ತಲ್ಲ ಅಂತ. ಅದು ಆಗಿನ ಕಾಲ. ಈಗ ಏನಾಗ್ತಿತ್ತು ಅಂದರೆ, ನಮಗೆ ಒಂದು ಸಣ್ಣದೊಂದು ಅಂದರೆ ಈ ಕಾರಂಜಿ ಕೆರೆ, ಮೈಸೂರಲ್ಲಿ ಕಾರಂಜಿ ಕೆರೆ ಇದೆಲ್ಲ, ಅಲ್ಲೂ ನಮಗೆ ಸೇಫ್ಟಿ ಕೊಟ್ಟಿರ್ತಾರೆ, ಅದನ್ನು ಹಾಕ್ಬಿಟ್ಟು ಈಜ್ಕೊಂಡು ಬರ್ತಿದ್ವಿ. ಇದು ಕತೆ ಆಯಿತಾ? ನಾನು ಹೇಳ್ತಾ ಇರೋದೇನೆಂದರೆ, ನಮ್ಮ ಜೀವನಕ್ಕೆ ಯಾವುದು ಬೇಕೋ ಓದಿರೋದು. ಈಗ ನಾವೆಲ್ಲ ಓದಿದ್ವಿ, ಆಗ ಟಿಪ್ಪು ಸುಲ್ತಾನ್ ಇದು ಯುದ್ಧ ಮಾಡ್ದ, ಔರಂಗಜೇಬ್ ಇದು ಮಾಡ್ದ, ಅದು ಅವರು ಇವ್ರನ್ನ ದಂಡೆತ್ತಿ ಬಂದರು, ಅದೆಲ್ಲ ನೀವು ಓದಿರೋದೇ ಅಂದ್ಕೊಳ್ತೀನಿ. ನಮ್ಮ ವಯಸ್ಸಿನವರೆಲ್ಲ ಓದಿರ್ತೀರ. ಅದೆಲ್ಲ ನಮ್ಗೆ ಉಪಯೋಗ ಇದೆಯಾ ಹೇಳಿ? ಉಪಯೋಗ ಇದೆಯಾ? ಖಂಡಿತ ಇಲ್ಲ ಅಲ್ವಾ? ಅದು ಏನು ನಾವು ಓದ್ತೀವಿ ಅದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡಾಗ, ಮತ್ತು ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾವ ರೀತಿ ಎದುರಿಸ್ತೀವಿ, ಯಾವ ರೀತಿ ಫೇಸ್ ಮಾಡ್ತೀವಿ, ಅದು ಮುಖ್ಯ. ನಾವು ಓದಿರೋದಕ್ಕೂ ಜೀವನದಲ್ಲಿ ಅದನ್ನು ಓದಿರೋದನ್ನ ಅಳವಡಿಸ್ಕೊಳ್ಳದೆ ಇದ್ದರೆ ಏನು ಪ್ರಯೋಜನ? ನಾವು ಓದಿರೋದಕ್ಕೂ. ಈಗ ಭಗವದ್ಗೀತೆ ಓದೋದು ತಪ್ಪಲ್ಲ, ವಿಷ್ಣು ಸಹಸ್ರನಾಮ ಓದೋದು ತಪ್ಪಲ್ಲ, ಯಾವುದೂ ತಪ್ಪಲ್ಲ. ಆದರೆ ನಮ್ಮ ಜೀವನಕ್ಕೆ ಏನು ಬೇಕೋ ಅದು ನಾವು ಮಾಡ್ಕೋಬೇಕು, ಬುದ್ಧಿ ಉಪಯೋಗಿಸ್ಬೇಕು ಅಲ್ವಾ? ಈಗ ಮೊನ್ನೆ ಯಾವುದೋ ಒಂದು ಟಿ ವಿನಲ್ಲಿ ಇಂಟರ್ವ್ಯೂ ಮಾಡ್ತಾಯಿದ್ರು. ಯಾವುದೋ ಗುರೂಜಿಗಳಿಗೆ ಏನೋ ಅವ್ರ ಬಗ್ಗೆ ಏನೋ ಕೇಳ್ತಾಯಿದ್ರು ಟಿ ವಿನಲ್ಲಿ. ಅವನು ಆಟೋದವ್ರಿಗೆ ಇಂಟರ್ವ್ಯೂ ಮಾಡಿದ್ರು. ಸರ್, ನಿಮಗೆ ಈ ಗುರೂಜಿಗಳು ಏನಂತೀರಾ, ಅವ್ರು ಮಾಡೋ ಅನಾಚಾರ ಇದೆಲ್ಲ ಅಂತ. ಆ ಆಟೋದವರು ಎಂಥ ಬುದ್ಧಿವಂತ ಉತ್ತರ ಕೊಟ್ಟರು ಗೊತ್ತಾ? ಸರ್, ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್, ನಾವು ಯಾವ ಗುರೂಜಿಗಳು ಇವ್ರುಗಳ ಹತ್ರನೂ ನಾವು ಹೋಗಲ್ಲ. ನಾವು ಬೆಳಗ್ಗೆ ಎದ್ದರೆ ನಮ್ಮ ಕೆಲಸ ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಹೆಂಡತಿ ಮಕ್ಕಳು, ನಮ್ಮ ತಂದೆ ತಾಯಿ, ಅಷ್ಟೇ ಸರ್ ನಮಗೆ ಗೊತ್ತಿರೋದು ಅಂತ. ಎಷ್ಟು ಒಳ್ಳೆ ಜ್ಞಾನಿ ಅಲ್ವಾ ಅವನು? ಅವರವರ ಕೆಲಸ ಅವ್ರವ್ರು ನೋಡ್ಕೊಂಡು ಹೋದರೆ ಅದಕ್ಕಿಂತ ಉತ್ತಮವಾದ್ದು ಏನಿದೆ ಅಲ್ವಾ ಸ್ನೇಹಿತರೆ?
ಜೀವನಕ್ಕೆ ಏನು ಬೇಕು, ನಮಗೆ ಒಳ್ಳೆಯದು ಯಾವಾಗ ಯಾವುದನ್ನು ಬಳಸ್ಕೋಬೇಕು ಅನ್ನೋ ಜ್ಞಾನ ನಮ್ಮಲ್ಲಿದ್ದರೆ ಅಷ್ಟೇ ಸಾಕು ಅಲ್ವಾ ಸ್ನೇಹಿತರೆ? ನೀವೇನು ಹೇಳ್ತೀರಾ? ಹರಿ ಓಂ, ಜೈ ಭಾರತ್ ಮಾತಾ.